ಬುಲೆಟಿನ್ಗೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಇದೀಗ ಹೆಡ್ಲೈನ್ಸ್. ಭೂ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ನನ್ನ ಪಾತ್ರವಿಲ್ಲ, ಇದು ಕಾಂಗ್ರೆಸ್ ಟೂಲ್ ಕಿಟ್. ಎಚ್ ಡಿ ಕುಮಾರಸ್ವಾಮಿ. ಲೋಕಾಯುಕ್ತಕ್ಕೆ ಆಸ್ತಿ ವಿವರ ಸಲ್ಲಿಸದ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ 140 ಜನಪ್ರತಿನಿಧಿಗಳು ಆರ್ಟಿಐನಲ್ಲಿ ಬಹಿರಂಗ. ವಿರೋಧಿಗಳಿಗೆ ಎಚ್ಐವಿ ಸೋಂಕು ತಗುಲಿಸಲು ಯತ್ನಿಸುತ್ತಿದ್ದರು. ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಗಂಭೀರ ಆರೋಪ. ತನಿಖೆಗೆ ಆಗ್ರಹ. ಮಹಿಷಾ ದಸರಾ ಆಚರಣೆ ಮಾಡಲು ಸಂವಿಧಾನದಲ್ಲೇ ಅವಕಾಶವಿದೆ. ಮಹಿಷಾ ದಸರಾ ಆಚರಣೆಗೆ ನಮ್ಮ ವಿರೋಧ ಇಲ್ಲ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟಪಡಿಸಿದ್ರು. ಬಡವರ ಅಕ್ಕಿ ಬಡವರಿಗೆ ಹೋಗಬೇಕು ಅಷ್ಟೇ. ಅನ್ನಭಾಗ್ಯ ಅಕ್ಕಿ ಕಳ್ಳ ಮಾರಾಟ ಮಾಡುವಂತಿಲ್ಲ, ಎಚ್ಚರಿಕೆ ನೀಡಿದ ಕರ್ನಾಟಕ ಹೈಕೋರ್ಟ್. ಲೋಕಾಯುಕ್ತಕ್ಕೆ ಸಂಬಂಧಿಸಿದ ರಹಸ್ಯ ಮಾಹಿತಿ ಸೋರಿಕೆ ಬಗ್ಗೆ ಮಾಹಿತಿ ಕೊಡಿ, ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಪತ್ರ. ತಿರುಪತಿ ಲಡ್ಡು ವಿವಾದ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ. ದೇಗುಲಗಳಲ್ಲಿ ತಯಾರಿಸುವ ಪ್ರಸಾದಕ್ಕೆ ಇನ್ಮುಂದೆ ಕಡ್ಡಾಯವಾಗಿ ನಂದಿನಿ ತುಪ್ಪ ಬಳಸಲು ಆದೇಶ. ಪ್ರಧಾನಿ ಮೋದಿ 3 ದಿನಗಳ ಅಮೆರಿಕ ಪ್ರವಾಸ ಆರಂಭ. ವಿಶ್ವಸಂಸ್ಥೆಯಲ್ಲಿ ಕ್ವಾಡ್ ನಾಯಕರ ಶೃಂಗಸಭೆಯಲ್ಲಿ ಇಂದು ಭಾಗಿ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್. ಬೂಮ್ರಾ ದಾಳಿಗೆ ಬಾಂಗ್ಲಾ ತತ್ತರ. 149ಕ್ಕೆ ಆಲ್ಔಟ್. ಭಾರತಕ್ಕೆ 308 ರನ್ ಮುನ್ನಡೆ. ಮಲಯಾಳಂ ಸಿನಿಮಾಗಳ ತಾಯಿ ಎಂದೇ ಖ್ಯಾತಿ ಪಡೆದಿದ್ದ ಹಿರಿಯ ನಟಿ ಕವಿಯೂರ್ ಪೊನ್ನಮ್ಮ ನಿಧನ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಚಾಧ್ವನಿ ಟಿವಿ.